ಅದಕ್ಕೆ ಬರುವಲ್ದಕ್ಕೆ ಯಾರಿಗೆ ಬರಬಾರ್ದು? ಮಾವುತಗೆ ಬರಬಾರ್ದು. ಅದನ್ನ ಇಳಿಸಾವ ಅವನ. ಆನೆಗೆ ಮದ ಬಂದ್ರೆ ಇಳಿಸಾವ ಒಬ್ಬ ಹೋದಾನ, ಅವಾಗ ಮದ ಬಂದ್ರೆ ಇಳಿಸವ್ರು ಯಾರಪ್ಪ? ಹೌದಾ? ಹುಡುಗರು ಉಡಾಳ್ತನ ಮಾಡಕ್ಕೆ ಹತ್ತಿದ್ರೆ, ಶಾಲೆ ಒಳಗೆ ಹುಡುಗರು ವಿದ್ಯಾರ್ಥಿಗಳು ಉಡಾಳ್ತನ ಮಾಡಕ್ಕೆ ಹತ್ತಿರ ಮಾಸ್ತರ್ ಇಳಿಸ್ಬೇಕು. ಹೌದಲ್ರಿ? ಮುಂದೆ ಶಿಷ್ಯರಿಗೆ ಮದ ಬಂತಂದ್ರೆ ಗುರುಗಳು ಇಳಿಸ್ಬೇಕು. ಗುರುಗಳಿಗೆ ಬಂದ್ರೆ ಎಷ್ಟು ಕಷ್ಟ ಆಗೋದಿಲ್ಲ? ಕಷ್ಟ. ಸಮುದ್ರವೇ ನನಗೆ ನೀರಡಿಕೆ ಎಂದರೆ ಅದಕ್ಕೆ ನೀರು ಕುಡಿಸುವವರಾರು. ಸೂರ್ಯನೇ ನನಗೆ ಶೆಕೆ ಎಂದರೆ ಆತನಿಗೆ ಗಾಳಿ ಹಾಕುವವರಾರು. ಚಂದ್ರನೇ ನನಗೆ ಚಳಿ ಎಂದರೆ ಆತನಿಗೆ ಕಂಬಳಿ ಹೊದಿಸುವವರಾರು. ಹಿಮಾದ್ರಿಯೇ ನನಗೆ ನೆಗಡಿ ಎಂದರೆ ಅದರ ಮೂಗನೊರೆಸುವವರಾರು. ಭೂಮಿಯೇ ನನಗೆ ಹಸಿವೆ ಎಂದರೆ ಅದಕ್ಕೆ ಅನ್ನ ನೀಡುವವರಾರು. ಸ್ವತಂತ್ರ ಧೀರ ಸಿದ್ದೇಶ್ವರ ಮಹಾತ್ಮರಿಗೆ ಮನ್ನಣೆಯ ದಾಹ ಅಂಟಿಕೊಂಡರೆ ಅದನ್ನು ಬಿಡಿಸುವವರಾರು ಅಂತ ಪ್ರಶ್ನೆ ಮಾಡ್ತಾರೆ ಪುರಾಣಿಕ. ಎಷ್ಟು ಚಲೋ ಇಲ್ಲ? ಸಾಗರಕ್ಕೆ ಬಾಯಾರಿಕೆ ಆದರೆ ನೀರು ಕುಡಿಸೋರು ಉಂಟೆ. ಸೂರ್ಯನಿಗೆ ಸೆಕೆಯಾಗಲಿಕ್ಕೆ ಹತ್ತಿದ್ರೆ ಬೀಸುನಿಕೆ ಬೀಸೋರು ಉಂಟೆ. ಚಂದ್ರನಿಗೆ ಚಳಿಯಾದರೆ ಒಂದು ಕಂಬಳಿ ಹೊಚ್ಚವರು ಉಂಟೆ. ಹಿಮಾಲಯದ ಮೂಗು ಸೋರ್ಲಿಕ್ಕೆ ಹತ್ತಿದ್ರೆ ಒರೆಸೋರು ಉಂಟೆ. ಅದಕ್ಕೆ ನೆಗಡಿ ಆಗಕ್ಕೆ ಹತ್ತಿದ್ರೆ, ಭೂಮಿ ನನಗೆ ಒಂದು ಸಾರಿ ಹಸಿವಾಗೈತಿ ಏನಾರ ನೀಡ್ರಿ ಅಂದ್ರೆ ನೀಡೋರು ಉಂಟ ಈ ಭೂಮಿ ಮೇಲೆ? ಯಾರಾದರೂ ಅದಾರೇನು? ಎಲ್ಲರ ಹೊಟ್ಟೆಯನ್ನು ತುಂಬಿಸಬೇಕಾಗಿರುವಂಥ ಭೂಮಿ, ಆ ನೆಲ, ಅದು ಹಸಿವೆ ಅಂದ್ರೆ ನಡೆಯೋದಿಲ್ಲ, ಆಗಬಾರದು. ಅದು ಹಸಿವೆ ಅನ್ನಬಾರದು, ಅದಕ್ಕೆ ನೆಗಡಿ ಹಾಯಬಾರದು, ಅದಕ್ಕೆ ಚಳಿ ಬರಬಾರದು, ಅದಕ್ಕೆ ಸೆಕೆ ಆಗಬಾರದು, ಅದಕ್ಕೆ ಬಾಯಾರಿಕೆ ಆಗಬಾರದು. ಹೇಗೋ ಹಾಗೆ ಯಾರು ಮಹಾತ್ಮರು ಅಂತ ಅನಿಸಿಕೊಂಡಾರ ಅವರಿಗೆ ಅಹಂಕಾರ ಬರಬಾರದು. ಅದನ್ನ ಇಳಿಸೋರು ಯಾರು? ಅದನ್ನ ಇಳಿಸೋರು ಯಾರು? ಅವರಿಗೆ ದಾಹ, ಮನ್ನಣೆಯ ದಾಹ, ನಾನು ಅನ್ನುವ ದಾಹ ಅಂಟಿಕೊಂಡ್ರೆ ಅದನ್ನು ಬಿಡಿಸೋರು ಯಾರು? ಈ ದಾಹ ಸಾಮಾನ್ಯನಿಗೂ ಸರಿಯಲ್ಲ, ಮಹಾತ್ಮನಿಗೂ ಸರಿಯಲ್ಲ. ಇದು ಯಾರಿಗೂ ಒಳ್ಳೆಯದಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾನೇ ಚಿಕ್ಕವನು, ಉಳಿದವರೆಲ್ಲರೂ ದೊಡ್ಡವರು. ನಮ್ಮ ನಡತೆ ಇದು ಆಗಬೇಕು. ಕೇವಲ ನಮ್ಮ ನುಡಿ ಆಗೋದಲ್ಲ, ನಮ್ಮ ನಡತೆ ಇದು ಆಗಬೇಕು. ಇದಕ್ಕೆ ಸಾಕ್ಷಿ ಮನಸ್ಸು. ಇನ್ಯಾರನ್ನೋ ಸಾಕ್ಷಿ ಕೊಟ್ಟರೆ ಅದು ಹೆಚ್ಚು ಕಡಿಮೆ ಆಗ್ಬೋದು. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ. ಮನಸ್ಸಾಕ್ಷಿಯಾಗಿ ನಡೆಯೋದು ಜೀವನ, ಇನ್ಯಾವುದರೋ ಪ್ರಮಾಣ ಮಾಡಿ ನಡೆಯೋದಲ್ಲ. ಈಗೆಲ್ಲರೂ ಕೋರ್ಟ್ಗೆ ಹೋದವರೆಲ್ಲ ಪ್ರಮಾಣ ಮಾಡ್ತಾರೆ ನೋಡ್ರಿ. ಇಲ್ಲಿ ಎಷ್ಟು ಥರದ ಪ್ರಮಾಣ ಮಾಡ್ತಾರೆ? ಆ ಪ್ರಮಾಣಕ್ಕೆ ಬೆಲೆ ಐತೇನು? ಅಲ್ಲಿ ಇವರು ಪ್ರಮಾಣ ಮಾಡೋದು ಹೊರಗಿಂದ ಮಾಡ್ತಾರೆ, ಒಳಗಿಂದ ಮಾಡಂಗಿಲ್ಲ. ಮನಸ್ಸಾಕ್ಷಿಯಾಗಿ ಅಂತ ಯಾರೂ ಹೇಳೋದಿಲ್ಲ. ಅದನ್ನು ಮುಟ್ಟಿ ಹೇಳ್ತೀನಿ, ಇದನ್ನು ಮುಟ್ಟಿ ಹೇಳ್ತೀನಿ. ಇಬ್ಬರು ಹೇಳ್ತಾರೆ ಅದನ್ನು ಮುಟ್ಟಿ. ನಿಮಗೆಲ್ಲ ಗೊತ್ತದೆ ಮನಸ್ಸಾಕ್ಷಿಯಾಗಿ ನಡೆಯೋದು. ಈಗಂತೂ ನಾ 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 ಅನ್ನೋದು ಹೆಚ್ಚಾಗಿ ಬಿಟ್ಟೈತಿ. ಬಾಗೋದೇ ಗೊತ್ತಿಲ್ಲ ಈಗಿನ ಜನರಿಗೆ, ಬೀಗೋದಷ್ಟೇ ಗೊತ್ತು. ನಮ್ಮ ಹಿಂದಿನ ಮಂದಿ ಇದನ್ನೆಲ್ಲ ಹೇಳ್ಕೊತ ಬಂದ್ರು. ಅಹಂಕಾರ ಒಳ್ಳೇದಲ್ಲ, ತಗ್ಗಿ ನಡೆಯೋದು ಒಳ್ಳೇದು, ಬಗ್ಗಿ ನಡೆಯೋದು ಒಳ್ಳೇದು.